ಪ್ರತಿಯೊಂದು ಕಥೆಯ ಹಿಂದೆನೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಕಾರಣ ಇಲ್ಲದೇನೆ ಯಾವುದೇ ಕತೆ ಸ್ಟಾರ್ಟ್ ಅಥವಾ ಎಂಡ್ ಕೂಡ ಆಗಲ್ಲ. ಹಾಗೆ ಈ ರಿವೆಂಜ್ ಸ್ಟೋರಿಯ ಹಿಂದೆ ಇರೋದು ಆ ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ಕ್ಯಾರೆಕ್ಟರ್ಗೆ ಆದಂತಹ ನೋವು ಮತ್ತು ನಷ್ಟ. ತನಗೆ ಆದ ಆ ನೋವು ಮತ್ತು ನಷ್ಟ ಆ ವ್ಯಕ್ತಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಪ್ರೇರೇಪಿಸುತ್ತದೆ. ಇದು ರಿವೆಂಜ್ ಸ್ಟೋರಿಗಳ ಒಂದು ಬೇಸಿಕ್ ಸ್ಟ್ರಕ್ಚರ್. ಆದರೆ ಈ ರಿವೆಂಜ್ ಸ್ಟೋರಿ ಹೀಗೆ ಇರಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಎಷ್ಟು ಕಷ್ಟ ಅಥವಾ ನೋವನ್ನ ಹೆಚ್ಚಾಗಿ ಅನುಭವಿಸ್ತಾನೋ ಕೊನೆಯಲ್ಲಿ ಆತ ತೆಗೆದುಕೊಳ್ಳುವಂತಹ ರಿವೆಂಜ್ ಆಡಿಯನ್ಸ್ಗೆ ಅಷ್ಟೇ ಮಜಾ ಕೊಡುತ್ತೆ. ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ರಿವೆಂಜ್ ತೆಗೆದುಕೊಳ್ಳುವಂತಹ ಪ್ರೊಸೆಸ್ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೋ ಆ ಸಿನಿಮಾ ಅಷ್ಟು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟತ್ತೆ ಅಂತಾನೆ ಹೇಳ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶಂಕರ್ ಗುರುವಿಂದ ಹಿಡಿದು ಮೊನ್ನೆ ಸದ್ಯ ರಿಲೀಸ್ ಆದಂತಹ ಮರ್ಯಾದೆ ಪ್ರಶ್ನೆ ಸಿನಿಮಾದವರೆಗೆ ರಿವೆಂಜ್ನ ಬೇಸ್ ಆಗಿರೋ ಸಿನಿಮಾಗಳು ಸಾಕಷ್ಟು ಬಂದಿವೆ. ಅದರಲ್ಲಿ ನಾನು ನೋಡಿದಂತಹ ಕೆಲವು ಉತ್ತಮ ರಿವೆಂಜ್ ಸ್ಟೋರಿಯ ಸಿನಿಮಾಗಳನ್ನ ನಿಮಗೆ ರೆಕಮೆಂಡ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಿನಿಮಾ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. 7ನೇ ಸ್ಥಾನದಲ್ಲಿ ಶಿವಣ್ಣ ಅವರು ಅಭಿನಯಿಸಿರುವ ಚಿತ್ರ ವೇದ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗಳಿಗಾದ ಅನ್ಯಾಯಕ್ಕೆ ಅನೇಕ ವರ್ಷಗಳ ಕಾಲ ಕಾದು ತನ್ನ ಚಾಣಾಕ್ಷತನದಿಂದ ಹೇಗೆ ಸೇಡನ್ನು ತೀರಿಸಿಕೊಳ್ಳುತ್ತಾನೆ ಅನ್ನೋದು ಚಿತ್ರದ ಕತೆ. ಈ ಚಿತ್ರದ ರಿವೆಂಜ್ನ ಪ್ಲಾಟ್ ಹಾಗೂ ಶಿವಣ್ಣ ಅವರ ಆಕ್ಟಿಂಗ್ ನನಗೆ ಸಖತ್ ಮಜಾ ಕೊಡ್ತು. ಈ ಚಿತ್ರನ ನೀವು G5 ನಲ್ಲಿ ನೋಡಬಹುದು. ಕಿವಿಗೆ ಮಾತುಕೊಳ್ಳೋದು ಕಷ್ಟ ಇದ್ರು ಒಂದ್ಸಾರಿ ಹೋದ್ರೆ ಆ ಮಾತುಗಳು ಅಲ್ಲೇ ಉಳಿದು ಬಿಡ್ತವೆ ಸರ್. 6ನೇ ಸ್ಥಾನದಲ್ಲಿ ತೆಲುಗಿನ ಚಿತ್ರ ರಂಗಸ್ಥಳ. ಈ ಚಿತ್ರದಲ್ಲಿ ರಾಮ್ ಚರಣ್, ಸಮಂತಾ ಮತ್ತು ಪ್ರಕಾಶ್ ರಾಜ್ ಅವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಇದು ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುವಂತಹ ರಿವೆಂಜ್ ಸ್ಟೋರಿ. ಫಣೀಂದ್ರ ಭೂಪತಿ ಊರಿನ ಮುಖ್ಯಸ್ಥ. ಅನೇಕ ವರ್ಷಗಳಿಂದ ಸೊಸೈಟಿಯ ಪ್ರೆಸಿಡೆಂಟ್ ಆಗಿ ಊರಿನ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡು ಅಧಿಕಾರವನ್ನ ಚಲಾಯಿಸ್ತಾ ಇರ್ತಾನೆ. ಇವನಿಗೆ ಹೆದರಿ ಯಾರೂ ಸಹ ಎಲೆಕ್ಷನ್ ನಲ್ಲಿ ಇವನ ವಿರುದ್ಧ ನಿಂತ್ಕೊಳ್ತಾ ಇರಲ್ಲ. ಸೊ ಅವನು ಅವಿರೋಧವಾಗಿ ಇಷ್ಟು ವರ್ಷಗಳಿಂದ ಆಯ್ಕೆ ಆಗ್ತಾ ಬಂದಿರ್ತಾನೆ. ಆದ್ರೆ ಈ ಸಾರಿ ಮಾತ್ರ ಚಿತ್ರದ ಹೀರೋನ ಅಣ್ಣ ಫಣೀಂದ್ರ ಭೂಪತಿಗೆ ಎದುರಾಗಿ ಸೊಸೈಟಿಯ ಪ್ರೆಸಿಡೆಂಟ್ ಸ್ಥಾನಕ್ಕೆ ಎಲೆಕ್ಷನ್ ನಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾನೆ. ಅದೇ ಟೈಮ್ನಲ್ಲಿ ಹೀರೋನ ಅಣ್ಣನ ಕೊಲೆ ಆಗತ್ತೆ. ಈ ಕೊಲೆಗೆ ಕಾರಣವಾದ್ರೂ ಏನು? ಫಣೀಂದ್ರ ಭೂಪತಿನೇ ಈ ಕೊಲೆನ ಮಾಡಿಸಿದ್ದಾನ? ಇನ್ನು ಫೈನಲ್ ಆಗಿ ಹೀರೋ ಚಿಟ್ಟಿ ಬಾಬು ತನ್ನ ಅಣ್ಣನ ಕೊಲೆ ಮಾಡಿದವರ ವಿರುದ್ಧ ಹೇಗೆ ಸೇಡನ್ನು ತೀರಿಸಿಕೊಳ್ತಾನೆ ಅನ್ನೋದು ಚಿತ್ರದ ಕತೆ. ಈ ಚಿತ್ರದ ಕೊನೆಯಲ್ಲಿ ಬರುವಂತಹ ಟ್ವಿಸ್ಟ್ ಮಾತ್ರ ಸಖತ್ ಇಂಪ್ರೆಸಿವ್ ಆಗಿದೆ. ಆ ಟ್ವಿಸ್ಟ್ ನೊಂದಿಗೆ ಈ ರಿವೆಂಜ್ ಸ್ಟೋರಿ ಎಂಡ್ ಆದಾಗ ನೋಡುಗರನ್ನ ದಿಗ್ಭ್ರಮೆಗೊಳಿಸುತ್ತೆ. ಈ ಸಿನಿಮಾ ನನ್ನ ಪ್ರಕಾರ ಲಾಸ್ಟ್ ಡೆಕೆಡ್ ನಲ್ಲಿ ಬಂದಂತಹ ಒನ್ ಆಫ್ ದ ಗ್ರೇಟೆಸ್ಟ್ ರಿವೆಂಜ್ ಸ್ಟೋರಿ. ಈ ಮೂವಿನ ನೀವು ಸನ್ನೆಕ್ಸ್ಟ್ ಆಪ್ ನಲ್ಲಿ ನೋಡಬಹುದು. ಕನ್ನಡ ಭಾಷೆಯಲ್ಲೂ ಕೂಡ ಲಭ್ಯ. ಸೊ ಮಿಸ್ ಮಾಡದೆ ಈ ಮೂವಿನ ನೋಡಿ. సిట్టి బాబు గారి శివుల్లోకి మాట వెళ్ళడం కష్టం కానీ ఒక్కసారి వెళ్ళిందంటే ఆ మాట. ಇನ್ನು 5ನೇ ಸ್ಥಾನದಲ್ಲಿ ನಾನು ಚೈಲ್ಡ್ಹುಡ್ ನಲ್ಲಿ ಕಂಡಂತಹ ಒನ್ ಆಫ್ ದ ಬೆಸ್ಟ್ ರಿವೆಂಜ್ ಮೂವಿ ಯುಗ ಪುರುಷ. ಈ ಸಿನಿಮಾದಲ್ಲಿ ನಮ್ಮ ರವಿಚಂದ್ರನ್ ಅವರು ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ಶ್ರೀಮಂತ ಫ್ಯಾಮಿಲಿಯ ಹುಡುಗ ತನ್ನ ಹಿಂದಿನ ಜನ್ಮದಲ್ಲಿ ಕೊಲೆ ಮಾಡಿದಂತಹ ವ್ಯಕ್ತಿಯನ್ನ ಹುಡುಕಿ ಆ ವ್ಯಕ್ತಿಯ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾನೆ ಹಾಗೂ ತನ್ನ ಹಿಂದಿನ ಜನ್ಮದ ಫ್ಯಾಮಿಲಿಯನ್ನ ಹೇಗೆ ಹುಡುಕುತ್ತಾನೆ ಅನ್ನೋದು ಈ ಚಿತ್ರದ ಕತೆ. ಹಳೆಯ ಚಿತ್ರ ಹೇಗಿರುತ್ತೋ ಏನೋ ಅಂತ ಅನ್ಕೋಬೇಡಿ. ಈ ಚಿತ್ರದ ಕತೆ ಪುನರ್ಜನ್ಮದ ಮೇಲೆ ಆಧಾರ ಆಗಿರೋದ್ರಿಂದ ಈ ಚಿತ್ರ ನಿಮಗೆ ಎಲ್ಲೂ ಕೂಡ ಬೋರ್ ಬರ್ಸಲ್ಲ. ಇದು ನನ್ನ ಗ್ಯಾರಂಟಿ. ಇನ್ನು ಈ ಚಿತ್ರದಲ್ಲಿನ ಹಂಸಲೇಖ ಅವರ ಹಾಡುಗಳು ಟೂ ಗುಡ್. ಪ್ರತಿಯೊಂದು ಹಾಡು ಕೂಡ ನಿಮಗೆ ಇಷ್ಟ ಆಗತ್ತೆ. ನೀವೇನೇ ಹೇಳಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಸಿನಿಮಾನ ನೀವು ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ನೋಡಬಹುದು. ಮಿಸ್ ಮಾಡದೆ ನೋಡಿ. 4ನೇ ಸ್ಥಾನದಲ್ಲಿ ಇತ್ತೀಚೆಗೆ ಹಿಂದಿಯಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಸಿನಿಮಾ ಕಿಲ್. ಬ್ರೂಟಲ್ ಆಕ್ಷನ್ ನ ಇಷ್ಟಪಡೋರಿಗೆ ಈ ಸಿನಿಮಾ ಫುಲ್ ಮೀಲ್ಸ್ ಅಂತಾನೆ ಹೇಳ್ತೀನಿ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರದಂತಹ ಆಕ್ಷನ್ ಸೀನ್ಗಳ ಜೊತೆಗೆ ಬ್ಯೂಟಿಫುಲ್ ಆಗಿರೋ ಒಂದು ರಿವೆಂಜ್ ಕೂಡ ಈ ಸಿನಿಮಾದಲ್ಲಿದೆ. ಡೆಲ್ಲಿಗೆ ಹೋಗ್ತಾ ಇರೋ ಒಂದು ಟ್ರೈನ್ ನ ಒಳಗೆ ಆಗೋ ಒಂದು ಘಟನೆಯಿಂದ ನಮ್ಮ ಹೀರೋ ವಿಲನ್ ನ ಮೇಲೆ ಹೇಗೆ ರಿವೆಂಜ್ ನ ತೆಗೆದುಕೊಳ್ತಾನೆ ಅನ್ನೋದು ಚಿತ್ರದ ಕತೆ. ಚಿತ್ರದ ಕಥೆಯ ಬಗ್ಗೆ ಜಾಸ್ತಿ ಹೇಳಿ ಈ ಮೂವಿನ ನಾನು ನಿಮಗೆ ಸ್ಪಾಯಿಲ್ ಮಾಡಲ್ಲ. ಕತೆ ಸಿಂಪಲ್ ಆಗಿದ್ರು ಕೂಡ ಇದರ ಆಕ್ಷನ್ ನಿಮ್ಮನ್ನ ಕೊನೆವರೆಗೂ ಹೂಕ್ ಮಾಡಿ ಇಟ್ಕೊಳ್ಳುತ್ತೆ.
ಇನ್ನು ಚಿತ್ರದ ವಿಲನ್ ಆಗಿ ಆಕ್ಟ್ ಮಾಡಿರುವಂತಹ ರಾಘವ್ ಜುರೆಲ್ ಅವರ ಪರ್ಫಾರ್ಮೆನ್ಸ್ ಟಾಪ್ ಗುರು. ಇನ್ನು ಈ ಸಿನಿಮಾನ ನೀವು ಜಿಯೋ ಹಾಟ್‌ಸ್ಟಾರ್ನಲ್ಲಿ ನೋಡಬಹುದು. ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಆಗ್ತಿರೋದು. ಮೂರನೇ ಸ್ಥಾನದಲ್ಲಿ 2019ರಲ್ಲಿ ತೆರೆ ಕಂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಮೂವಿ ನಟ ಸಾರ್ವಭೌಮ. ಈ ಸಿನಿಮಾದಲ್ಲಿ ನಮ್ಮ ಹೀರೋ ತನ್ನ ಲೈಫ್ನ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಕೆಲವು ರಾಜಕೀಯ ವ್ಯಕ್ತಿಗಳ ಅಧಿಕಾರದ ಆಸೆಯಿಂದ ಕಳ್ಕೊತಾನೆ. ನಂತರ ಅದೇ ರಾಜಕೀಯ ವ್ಯಕ್ತಿಗಳೊಂದಿಗೆ ಸ್ನೇಹ ಬೆಳೆಸಿ ಅವರ ವಿಶ್ವಾಸ ಗಳಿಸಿ ಅವರ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ತಾನೆ ಅನ್ನೋದು ಈ ಸಿನಿಮಾದ ಕತೆ. ಚಿತ್ರದ ರಿವೆಂಜ್ ಸೀನ್ಸ್ಗಳು ಹಾಗೂ ಪುನೀತ್ ಸರ್ ಅವರ ಅಭಿನಯ ನಿಜಕ್ಕೂ ಮೆಚ್ಚುವಂಥದ್ದು. ಇನ್ನು ಈ ಸಿನಿಮಾನ ನೀವು G5 ನಲ್ಲಿ ನೋಡಬಹುದು, ಮಿಸ್ ಮಾಡದೆ ನೋಡಿ. ಝೀರೋ ಎಮೋಷನ್ಸ್, ಝೀರೋ ಎನಿಮೀಸ್. ಎರಡನೇ ಸ್ಥಾನದಲ್ಲಿ 2016ರಲ್ಲಿ ತೆರೆ ಕಂಡ ಜೂನಿಯರ್ NTR ಅವರು ನಟಿಸಿರೋ ತೆಲುಗಿನ ಚಿತ್ರ ನಾನಕು ಪ್ರೇಮತೋ. ಈ ಮೂವಿನ ಪುಷ್ಪ ಸಿನಿಮಾನ ಡೈರೆಕ್ಟ್ ಮಾಡಿರುವಂತಹ ಸುಕುಮಾರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಚಿತ್ರದ ನಾಯಕ ಚಿಕ್ಕವನಾಗಿದ್ದಾಗಲೇ ಅವನ ತಂದೆಯ ಬಿಸ್ನೆಸ್ನ ಪಾರ್ಟ್ನರ್ ಅವರಿಗೆ ಮೋಸ ಮಾಡಿ ಅವರ ಎಲ್ಲಾ ಆಸ್ತಿಯನ್ನು ಕಳೆದುಕೊಳ್ಳುವ ಹಾಗೆ ಮಾಡ್ತಾನೆ. ಇನ್ನು ನಾಯಕ ದೊಡ್ಡವನಾದ ಮೇಲೆ ತನ್ನ ತಂದೆಗೆ ಮೋಸ ಮಾಡಿದವನ ಮೇಲೆ ಹೇಗೆ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸೇಡು ತೀರಿಸಿಕೊಳ್ಳುತ್ತಾನೆ ಅನ್ನೋದು ಚಿತ್ರದ ಕತೆ. ಚಿತ್ರದಲ್ಲಿ ತಂದೆ ಮತ್ತು ಮಕ್ಕಳ ನಡುವಿನ ಎಮೋಷನ್ಸ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಕೆಲವೊಂದು ಸೀನ್ಗಳು ಮತ್ತು ನಾನಕೋ ಪ್ರೇಮತೋ ಎನ್ನುವ ಟೈಟಲ್ ಸಾಂಗ್ ಬರುವಾಗ ನಿಮ್ಮ ಕಣ್ಣಿನ ಅಂಚಲ್ಲಿ ನೀರು ಬರುತ್ತೆ. ಈ ಸಿನಿಮಾ ಕನ್ನಡ ಭಾಷೆಯೂ ಕೂಡ ಡಬ್ ಆಗಿದೆ. ಈ ಸಿನಿಮಾನ ನೀವು ಸನ್ ನೆಕ್ಸ್ಟ್ ಆಪ್ ನಲ್ಲಿ ನೋಡಬಹುದು. ಮೊದಲನೇ ಸ್ಥಾನದಲ್ಲಿ ರಿವೆಂಜ್ ಸಿನಿಮಾ ಅಂತ ಅಂದಾಗ ನನ್ನ ಮೈಂಡ್ ನಲ್ಲಿ ಬರೋ ಒನ್ ಅಂಡ್ ಓನ್ಲಿ ಮೂವಿ ಈಗ ಯಪ್ಪ ಗುರು. ಒಂದು ಆರ್ಡಿನರಿ ನೊಣ ಒಬ್ಬ ಮನುಷ್ಯನ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದು ಅಂದರೆ ಏನು ತಮಾಷೆನಾ? ಅದನ್ನ ಇಮ್ಯಾಜಿನ್ ಮಾಡೋದು ಕೂಡ ಕಷ್ಟ. ಇಂತಹ ಐಡಿಯಾಗಳು ಕೇವಲ ರಾಜಮೌಳಿ ಅವರಿಗೆ ಮಾತ್ರ ಬರೋದು. ಇನ್ನು ಈ ಚಿತ್ರದಲ್ಲಿ ನಾಣಿ ಹಾಗೂ ಸಮಂತ ಅವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ರೆ, ವಿಲನ್ ಆಗಿ ನಮ್ಮ ಕಿಚ್ಚ ಸುದೀಪ್ ಅವರು ಆಕ್ಟ್ ಅಂತ ಹೇಳ್ಬಾರ್ದು, ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆ ತರ ಇದೆ ಅವರ ಪರ್ಫಾರ್ಮೆನ್ಸ್. ಒಂದು ಇಲ್ದೇ ಇರೋ ನೊಣನ ಇದೆ ಅಂತ ಊಹೆ ಮಾಡಿಕೊಂಡು ಆಕ್ಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಮೋಸ್ಟ್ಲಿ ಕಿಚ್ಚ ಸುದೀಪ್ ಅವರಲ್ಲದೆ ಈ ರೋಲ್ ನ ಯಾರು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಚಿತ್ರದ ನಾಯಕಿಯಾದ ಸಮಂತಾಳನ್ನ ಕಿಚ್ಚ ಸುದೀಪ್ ಮತ್ತು ನಾಣಿ ಇಬ್ಬರು ಕೂಡ ಇಷ್ಟಪಡ್ತಾ ಇರ್ತಾರೆ. ಸಮಂತಾಗೆ ನಾಣಿ ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ವಿಲನ್ ಆದ ಸುದೀಪ್ ಅವ್ರಿಗೆ ಗೊತ್ತಾದಾಗ ನಾಣಿಯನ್ನ ಕೊಲೆ ಮಾಡ್ತಾರೆ. ಕೊಲೆ ಆದ ನಂತರ ನಾಣಿ ಒಂದು ನೊಣದ ರೂಪದಲ್ಲಿ ಮರುಜನ್ಮವನ್ನು ಪಡೆದು ಸುದೀಪ್ ಅವರ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ತಾರೆ ಅನ್ನೋದು ಚಿತ್ರದ ಕತೆ. ಚಿತ್ರ ರಿಲೀಸ್ ಆಗಿ 12 ವರ್ಷ ಆಗಿದ್ರು ಸಹ ಈಗಲೂ ಕೂಡ ಈ ಮೂವಿನ ನೋಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡತ್ತೆ. ಒಂದು ಡಿಫರೆಂಟ್ ಆಗಿರೋ ರಿವೆಂಜ್ ಸ್ಟೋರಿಯ ಜೊತೆಗೆ ಕಿಚ್ಚ ಸುದೀಪ್ ಅವರ ಅದ್ಭುತವಾದ ಆಕ್ಟಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಈ ಮೂವಿನ ನೀವು ಆಹಾ ಅಥವಾ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ನೋಡ್ಲೇಬೇಕು. ಸೊ ಇದಾಗಿತ್ತು ನಾನು ನೋಡಿದಂತಹ 7 ಬೆಸ್ಟ್ ರಿವೆಂಜ್ ಸಿನಿಮಾಗಳ ರೆಕಮೆಂಡೇಶನ್. ನನ್ನ ಈ ರೆಕಮೆಂಡೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಂದ್ ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ಜನರನ್ನ ತಲುಪತ್ತೆ ಹಾಗೂ ನಮ್ಮ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇನ್ನು ಇದೇ ರೀತಿ ಒಳ್ಳೆ ರಿವೆಂಜ್ ಸ್ಟೋರಿ ಇರೋ ಸಿನಿಮಾಗಳ ಪಾರ್ಟ್ 2 ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸಿನಿಮಾ ಸುದ್ದಿ, ರೆಕಮೆಂಡೇಶನ್ ಹಾಗೂ ರಿವ್ಯೂಗಳಿಗಾಗಿ ಸಿನಿಮಾಗೂರು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.